ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬಹುಶಃ ಪಬ್ಲಿಕ್ ಟಿವಿಲಿ ನಿನ್ನೆ ಬೆಳಗ್ಗೆ ಅವರ ಮಾತುಕತೆಯನ್ನ ನನ್ನ ಕೊಲೀಗ್ ಮಾಡಿದಾಗ ನೋಡ್ರಿ ಅವ್ರಿಗೆ ಏನಪ್ಪ ಇದು ಫುಲ್ ಉಲ್ಟಾ ಆಗ್ತಿದೆಯಲ್ಲ ಅಂತ ನಿಮಗೂ ಕೂಡ ಅನಿಸದೇ ಇರೋದಿಲ್ಲ. ಆಲ್ ಈಸ್ ವೆಲ್ ಅಂತ ಇದ್ದಾರೆ ಮಾಜಿ ಇಂಧನ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು. ಹೇಳೋದೆಲ್ಲ ಹೇಳಿದ್ರು, ಕೊನೆಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯವೇ ಇಲ್ಲ ಅಂದ್ರು. ತಡರಾತ್ರಿ ನಾನು ಮುನಿಸ್ಕೊಂಡು ಶಾಸಕರಿದ್ದ ಹೋಟೆಲ್ನಿಂದ ಕಾಲ್ ಕಿತ್ತಿಲ್ಲ, ನಮ್ಮಲ್ಲಿ ಯಾವುದೇ ಮುನಿಸು ಇಲ್ಲ, ಮನೆಗೆ ಹೋಗದೆ ತುಂಬ ತಿಂಗಳಾಗಿತ್ತು, ಹೀಗಾಗಿ ನೆನ್ನೆ ರಾತ್ರಿ ಹೋಟೆಲ್ನಿಂದ ತೆರಳಿದ್ದೆ ಅಷ್ಟೇ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್. ಡಿ ಕೆ ಶಿ ಮುನಿಸು ಅನ್ನೋದೆಲ್ಲ ಊಹಾಪೋಹ, ಮಾಧ್ಯಮದವರ ಸೃಷ್ಟಿ. ಅದು ನಾನೇನು KPCC ಅಧ್ಯಕ್ಷ ಸ್ಥಾನ DCM ಸ್ಥಾನ ಕೊಡಿ ಅಂತ ಹೇಳು ಕೂಡ ಕೇಳಿರಲಿಲ್ಲ. ನಿಮ್ಮಲ್ಲಿ ನಾನು ಹೇಳಿದ್ನ ಅಂತ ಮಾಧ್ಯಮದವರಿಗೆ ಮರು ಪ್ರಶ್ನೆಯನ್ನು ಎಸೆದ್ರು. ಡ್ಯಾಮೇಜ್ ಕಂಟ್ರೋಲ್ಗೆ ಆಗಿದ್ದಾರೆ ಯತ್ನಿಸುತ್ತಾರಾ ಅನ್ನೋದು ಈ ಪ್ರಶ್ನೆ ಮಾಜಿ ಇಂಧನ ಸಚಿವರಾದ ಡಿ ಕೆ ಶಿವಕುಮಾರ್ ಅವರದ್ದು. ನಿನ್ನೆ ಕೂಡ ನನ್ನ ಸಹೋದ್ಯೋಗಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೈಕಮಾಂಡ್ ಏನು ನಿರ್ಣಯ ಕೈಗೊಳ್ಳುತ್ತೆ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ, ನಾನೊಬ್ಬ ಕೆಲಸಗಾರ, ನಾನು ಏನು ಕೆಲಸ ಕೊಟ್ಟು ಮಾಡ್ತೀನಿ, ಏನೂ ಕೊಡದೆ ಹೋದರೆ ನನ್ನ ಫ್ಯಾಮಿಲಿ ಜೊತೆ ತುಂಬ ವರ್ಷ ನಾನು ಓಡಾಡಿಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ನನ್ನ ಹೆಂಡತಿ ಮಕ್ಕಳ ಜೊತೆ ಒಂದಷ್ಟು ಆರಾಮವಾಗಿ ಕಾಲ ಕಳಿಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಈ ಥರದ ಎಲ್ಲ ಮಾತುಗಳನ್ನು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ರು ಮಾನ್ಯ ಮಾಜಿ ಇಂಧನ ಸಚಿವರು. ಆದರೆ ಈಗ ಹೇಳುತ್ತಿರುವ ಪ್ರಕಾರ ಎಲ್ಲ ನಿಮ್ಮ ಮಾಧ್ಯಮದವರು ಸೃಷ್ಟಿ, ನನಗೇನು ಮುನಿಸು ಇಲ್ಲ, ಏನೂ ಇಲ್ಲ, ಎಲ್ಲವೂ ಚೆನ್ನಾಗಿ ನಡೀತಾ ಇದೆ, ನಮ್ಮ ಸಮ್ಮಿಶ್ರ ಸರ್ಕಾರ 5 ವರ್ಷ ಪೂರ್ಣಗೊಳ್ಳುತ್ತೆ, ಆ ಥರದ್ದೇನು ಗೊಂದಲ ಗೋಜಲು ಗದ್ದಲ ನಮ್ಮಲ್ಲಿ ಏನೂ ಇಲ್ಲ ಅನ್ನುವ ಮಾತುಗಳನ್ನು ಡಿ ಕೆ ಶಿವಕುಮಾರ್ ಮೆನ್ಷನ್ ಮಾಡ್ತಿದ್ದಾರೆ. ಸೋನಿಯಾ ಗಾಂಧಿಯವರು ಬರ್ತಾ ಇದ್ದಾರೆ, ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ನಿನ್ನೆ ತಾನೇ ನಮ್ಮ ಪಾರ್ಟಿ ಮೀಟಿಂಗ್ ಇತ್ತು. ಮೀಟಿಂಗ್ ಆದಮೇಲೆ ವೇಣುಗೋಪಾಲ್ ಅವರು ನಮಗೆಲ್ಲ ತಿಳಿಸಿದ್ದಾರೆ, ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ, ಟೈಮ್ ಕೊಟ್ಟಿದ್ದಾರೆ, ಟೈಮ್ ಪ್ರಕಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಲ್ಲಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಶಾಸಕರು ಅವರು ಅಡ್ರೆಸ್ ಮಾಡ್ತಾರೆ. ಇಷ್ಟು ಮಾತ್ರ ಕಾರ್ಯಕ್ರಮ, ಬೇರೆ ಇನ್ನೇನು ಕಾರ್ಯಕ್ರಮ ಇಲ್ಲ. ಪಕ್ಷದ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವ್ರಿಗೆ ಪಕ್ಷ ಅವ್ರಿಗೆ DCM ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. 8 ವರ್ಷದಿಂದ ಹಂಗೆ ಹೇಳ್ತಾನೆ ಅವರು 8 ವರ್ಷದಿಂದ ಕೂತ್ಕೊಂಡವ್ರೆ. 8 ವರ್ಷದಿಂದ ಕೆಲವರೆಲ್ಲ ಅಂತ ಬಾಯಿ ಬಿಟ್ಕೊಂಡು ನೋಡ್ಕೊಂಡು ಕೂತವ್ರೆ. ನಾನೇನೇನು ಬಾಯಿ ಬಿಟ್ಕೊಂಡು ನೋಡ್ಕೊಂಡು ಕೂತಿಲ್ಲ. ನಮ್ಮ ಮನೆ ಬರ ಏನು ಅಂತ ನಮ್ಗೆ ಗೊತ್ತಿದೆ. ಏನೋ ನಮ್ಮ ಜನ ಪಾಪ ಎಲ್ಲ ನಮ್ಮ ಮಂಡ್ಯ, ಮೈಸೂರು, ಹಾಸನ, ರಾಮನಗರ, ಚಿತ್ರದುರ್ಗ ಎಲ್ಲ ನಮ್ಮ ಜನ ಪಾಪ ಅವರೆಲ್ಲ ಬಂದು ಎಲ್ಲ ನೋಡೆಲ್ಲ ಅವರ ದುಃಖ ದುಮಾನ ದುಗಡ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರನ್ನೆಲ್ಲ ಕೇಳೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಅಲ್ಲೆಲ್ಲ ರೆಸಾರ್ಟ್ ಎಲ್ಲ ಆದರೆ ಪಾಪ ಅವ್ರಿಗೆಲ್ಲ ಒಳಗಡೆ ಎಂಟ್ರಿಗೆ ತೊಂದರೆ ಆಯ್ತದೆ ಅಂತೇಳಿ ಸ್ವಲ್ಪ ನಾನು 5-6 ದಿನ ಆಯಿತು ಮನೆ ಮಕ್ಕಳು ಮಕ ನೋಡಿ. ಸೊ ಇಂಕ್ಲೂಡ್ ಮಕ್ಕಳು ನೋಡಿ ನೋಡೋಣಪ್ಪ ಏನು ಪಾರ್ಟಿಯವ್ರು ಏನು ತೀರ್ಮಾನ ಮಾಡ್ತಾರೆ. ನಾನು ಹೇಳಿ 78ರಲ್ಲಿ ನಾನು ಒಬ್ಬ, 80ರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ ಇದ್ದೀನಲ್ಲ. ಡಿ ಕೆ ಶಿವಕುಮಾರ್ ಅಂದ್ರೆ ಸನ್ಯಾಸಿ ಅಲ್ಲ, ನಾನು ರಾಜಕಾರಣ ಮಾಡಕ್ಕೆ ಬೆಂಗಳೂರಿಗೆ ಬಂದು ಅದೇ ಹೇಳಿದ್ನಲ್ಲ. ಈಗೂ ಸನ್ಯಾಸತ್ವ ನಾನೇನು ತಗೊಳಗಿರಾಕಿ ಅಂತಲ್ಲ ರೀ. ನಾನು ಯಾಕೆ ಸನ್ಯಾಸತ್ವ ತಗೊಳ್ಳಿ? ನಾನು ಸನ್ಯಾಸಿಗೆ ಏನೂ ಆಗಲ್ಲ, ಸನ್ಯಾಸತ್ವನೂ ತಗೊಳ್ಳಲ್ಲ, ರಾಜಕಾರಣನೇ ಮಾಡೋನು ನಾನು. ಅವೆಲ್ಲ ಸ್ವಲ್ಪ ಟೈಮ್ ಇರಬೇಕಲ್ಲ, ಶುಭ ಮುಹೂರ್ತ ಬರಬೇಕು, ಶುಭ ಗಳಿಗೆ ಬರಬೇಕು. ಅದಕ್ಕೆಲ್ಲ ಸರಿಯಾಗಿ ಲೆಕ್ಕಾಚಾರ ಹಾಕಿದ ಮೇಲೆ ನಾವು ಕರೆಕ್ಟಾಗಿ ಲೆಕ್ಕಾಚಾರ ಹಾಕಬೇಕು. ಒಬ್ಬರು ಯಾರು ಸೋನಿಯಾ ಗಾಂಧಿಯವರು ಬರ್ತಾ ಇದ್ದಾರೆ, ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ನಿನ್ನೆ ತಾನೇ ನಮ್ಮ ಪಾರ್ಟಿ ಮೀಟಿಂಗ್ ಇತ್ತು. ಮೀಟಿಂಗ್ ಆದಮೇಲೆ ವೇಣುಗೋಪಾಲ್ ಅವರು ನಮಗೆಲ್ಲ ತಿಳಿಸಿದ್ದಾರೆ, ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ, ಟೈಮ್ ಕೊಟ್ಟಿದ್ದಾರೆ, ಟೈಮ್ ಪ್ರಕಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಲ್ಲಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಶಾಸಕರು ಅವರು ಅಡ್ರೆಸ್ ಮಾಡ್ತಾರೆ. ಇಷ್ಟು ಮಾತ್ರ ಕಾರ್ಯಕ್ರಮ, ಬೇರೆ ಇನ್ನೇನು ಕಾರ್ಯಕ್ರಮ ಇಲ್ಲ. ಇದು ಇವತ್ತು ಮುಂಜಾನೆ ಮತ್ತು ಈಗ ಕೆಲವೇ ಹೊತ್ತಿನ ಮುಂಚೆ ಮಾಜಿ ಪವರ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ಮಾತುಗಳಾಗಿತ್ತು. ಬೆಳಗ್ಗೆ ಮಾತಾಡ್ತಿರ್ಬೇಕಾದ್ರೆ ಒಂದಷ್ಟು ನಿರಾಸೆಯ ಮನೋಭಾವ ಇದ್ದರೂ ಕೂಡ ತೋರ್ಪಡಿಸಿಕೊಳ್ಳದೆ ಮತ್ತೆ ಕಾನ್ಫಿಡೆನ್ಸ್ನ ಮಾತುಗಳನ್ನು ಮತ್ತು ಅವರ ಅಭಿಮಾನಿಗಳು ಯಾರು ಬಂದಿದ್ದಾರೆ ಅವ್ರ ಜೊತೆ ಮಾತಾಡಬೇಕು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಆಚೆಗೆ ಬಂದೆ ಅನ್ನೋದು ಮೆನ್ಷನ್ ಮಾಡ್ತಾರೆ. ಪ್ಲಸ್ ಹರೀಶ್ ಅದನ್ನ ಏನೇ ಹೇಳಿ, ಅಲ್ಲಿ ಸುಖೇಶ್ ಕೂಡ ಒಂದು ಮಾತನ್ನು ಕೇಳಿದ್ರು ನನ್ನ ಸಹೋದ್ಯೋಗಿ ಸನ್ಯಾಸತ್ವದ ಬಗ್ಗೆ. ನಾನೊಂದು 2-3 ಇಂಟರ್ವ್ಯೂ ಅವ್ರದ್ದು ಮಾಡಿದ್ದೀನಿ, ಅದರಲ್ಲೂ ಸ್ಪಷ್ಟವಾಗಿ ಹೇಳೋದವ್ರು ಅದೇ, ನಾನೇನ್ ಸನ್ಯಾಸಿ ಅಲ್ಲ ರೀ, ನಾನು ರಾಜಕೀಯ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿ. ಆಮೇಲೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವರ್ಡ್ ಬಳಸ್ತಾರೆ ಅವ್ರು,
ಎಲ್ಲಾ ಸಂದರ್ಶನಗಳಲ್ಲಿ ಐ ಆಮ್ ನಾಟ್ ಎ ಫುಟ್ಬಾಲ್ ಪ್ಲೇಯರ್, ಐ ಆಮ್ ಎ ಚೆಸ್ ಪ್ಲೇಯರ್ ಅಂತ ಹೇಳಿ. ಸೊ ಆ ಚೆಸ್ ಪ್ಲೇಯರ್ ಅಂದಾಗ ಅವ್ರ ಕ್ಯಾಲ್ಕುಲೇಷನ್ ಏನಿದೆ ಅಂದ್ರೆ ಒಂದೊಂದೇ ಕಾರ್ಡ್ ಅನ್ನ ಮೂವ್ ಮಾಡ್ತಾ ಇದ್ದಾರೆ. ಏನೇ ಹೇಳ್ಬೋದು ಅವ್ರು, ನೋಡೋಣ ಏನಾಗುತ್ತೆ ಅಂತ. ಬಟ್ ಅವ್ರು ಹೇಳಿದ್ರಲ್ಲ ಶುಭ ಮುಹೂರ್ತ ಶುಭ ಘಳಿಗೆ ಅಂತ ಮೆನ್ಷನ್ ಮಾಡ್ತಾರೆ. ಆ ಲೆಕ್ಕಾಚಾರ ಏನ್ ಹೇಳ್ತಿದೆ ಗೊತ್ತಿಲ್ಲ. ನಾನು ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ಸುಕೇಶ್. ಡಿ ಕೆ ಶಿವಕುಮಾರ್ ಅವರ ಶುಭ ಮುಹೂರ್ತ ಶುಭ ಘಳಿಗೆ ಲೆಕ್ಕಾಚಾರ ಇನ್ನು ಮೇಲೆ ಕೆಳಗೆ ಆಗ್ತಾ ಇದೆ ಅಂತ ಈ ಕ್ಷಣಕ್ಕೆ ಅನಿಸ್ತಾ ಇದೆ. ಬಟ್ ಅದು ನಿರಾಸೆ ತರ ಮೂಡ್ತಾ ಇದೆಯೋ ಇಲ್ಲ ಏನೋ ಮಾಡ್ತೀನಿ ನಾನು ಅನ್ನುವ ಕಾನ್ಫಿಡೆನ್ಸ್ ಇನ್ನು ಬಿಲ್ಡಪ್ ಆಗ್ತಿದೆಯೋ ಅವರಲ್ಲಿ? ಖಂಡಿತ ಹರೀಶ್, ಅವರಲ್ಲಿ ಒಂದು ಹಂತದ ಬೇಸರ ಅಂತೂ ಇದೆ, ಮತ್ತು ಏನಾದ್ರೂ ಆಗುತ್ತೆ ಅನ್ನುವಂತ ಕಾನ್ಫಿಡೆನ್ಸ್ ಕೂಡ ಅವರಲ್ಲಿದೆ. ಅವರು ಬೆಳಿಗ್ಗೆ ಮಾತನಾಡಿದ್ದು ಈಗ ಮಾತನಾಡಿದ್ದು ಸಂಪೂರ್ಣವಾಗಿ ಯೂ ಟರ್ನ್ ಹೊಡೆದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಲೆಫ್ಟ್ ಟರ್ನ್ ಅಂತೂ ತಗೊಂಡಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಬೆಳಿಗ್ಗೆ ಹೇಳಿದ್ದು ವಿವಾದ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿಂದ ಅಲ್ಲಿಗೆ ಪ್ಯಾಚಪ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದರೆ, ಆದ್ರೆ ಅವರು ಮೇಲ್ನೋಟಕ್ಕೆ ಹೇಳಿದ್ದೇ ಬೇರೆ, ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಯೇ ಬೇರೆ. ಸ್ಪಷ್ಟವಾಗಿ ನನಗೆ ಡಿಸಿಎಂ ಹುದ್ದೆ ಬೇಕು ಅನ್ನುವಂಥ ಪಟ್ಟನ್ನ ಡಿ ಕೆ ಶಿವಕುಮಾರ್ ಹಿಡಿದು ಕೊನೆ ಪ್ರಯತ್ನವನ್ನು ಕೂಡ ಈಗ ನಡೆಸ್ತಾ ಇದ್ದಾರೆ. ಅಕಸ್ಮಾತ್ ಅದು ಆಗ್ಲಿಲ್ಲ ಅಂದ್ರೆ, ಆ ಸಾಧ್ಯತೆ ಕಡಿಮೆ ಇದೆ ಅನ್ನೋದಾದ್ರೆ, ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇವೆರಡನ್ನೂ ಒಟ್ಟಿಗೆ ತೆಗೆದುಕೊಳ್ಳುವಂತಹ ಒಂದು ಯತ್ನವನ್ನಂತೂ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸಾಮಾನ್ಯವಾಗಿ ಡಿ ಕೆ ಶಿವಕುಮಾರ್ ತನ್ನ ಸ್ಟ್ರಾಟಜಿಯನ್ನು ಎಲ್ಲೂ ಬಿಟ್ಕೊಡಲ್ಲ, ಎಲ್ಲೂ ಓಪನ್ ಆಗಿ ಹೇಳಲ್ಲ. ಅವರು ಹೇಳುವ ಶೈಲಿ ಒಂದಾದ್ರೆ ಮಾಡುವ ಕೆಲಸ ಇನ್ನೊಂದು ಶೈಲಿಯಲ್ಲಿ ಇರುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಏನೂ ಇಲ್ಲ, ಆ ಥರ ಏನೂ ಇಲ್ಲ ಅನ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ ಅಲ್ಲಿ ಏನೋ ಒಂದು ಇದೆ ಮತ್ತು ಅದೇನೋ ಒಂದು ಆಗ್ತಾ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಶೈಲಿಯಲ್ಲಿ ಅವರು ರಾಜಕಾರಣವನ್ನು ಮಾಡ್ಕೊಂಡು ಬಂದವರು. ಹಾಗಾಗಿ ಇವತ್ತು ಬೆಳಿಗ್ಗೆ ಆ ನಂತರ ಆಡಿದ ಎರಡೂ ಮಾತಿನ ಮಧ್ಯದಲ್ಲಿ ಎಲ್ಲೋ ಒಂದು ಸತ್ಯ ಇದೆ. ಆ ಸತ್ಯವೇ ಡಿ ಕೆ ಶಿವಕುಮಾರ್ ಅವರ ತೆರೆಮರೆಯ ಯತ್ನ. ಒಂದ್ ಕಡೆ ನಿಮ್ ಜೊತೆ ನಿನ್ನೆ ಮಾತಾಡ್ತಿರ್ಬೇಕಾದ್ರೆ ನನಗೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಡದೆ ಹೋಗ್ತಾರೆ, ಅಲ್ಲಿ ಮಾತುಕತೆಯನ್ನು ಕೂಡ ನಡೆಸಿ ಸಮಾಧಾನ ಮಾಡುವ ಪ್ರಯತ್ನ ಕೂಡ ಮಾಡಬಹುದು ಹರೀಶ್. ಯಾವುದೇ ಜವಾಬ್ದಾರಿ ಕೊಡದೆ ಹೋದ್ರೆ ಅಬ್ಬಾ ನಾನು ಫ್ರೀ ಆಗ್ಬಿಡ್ತೀನಪ್ಪ, ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು, ಏನು ಸಮಸ್ಯೆ ಇಲ್ಲ ನನಗೆ, ಅದು ಖುಷಿನೇ ಅಲ್ವಾ ಅಂತ ಮೆನ್ಷನ್ ಮಾಡುತ್ತಿದ್ದರೂ ಈ ಸಂದರ್ಭದಲ್ಲಿ ಸನ್ಯಾಸತ್ವ ಅಲ್ಲ ನನಗೆ, ನಾನು ರಾಜಕೀಯಕ್ಕೆ ಅದಕ್ಕೋಸ್ಕರ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿರೋದು ಅಂತ ಮೆನ್ಷನ್ ಮಾಡ್ತಾರೆ. ಇದು ಏನು ಟ್ರೀಟ್ಮೆಂಟ್ ಇದು ಅಂತ? ಒಂದೇ ನಾಣ್ಯದ ಎರಡು ಮುಖಾನ ಇದು? ಖಂಡಿತ ಹೌದು. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ವರ್ತನೆ ಅಂದ್ರೆ ಹೊರಗಡೆ ಹೇಗಿರುತ್ತೆ ಅಂದ್ರೆ, ಅಗ್ರೆಸಿವ್ ಆಗಿ ಬೇರೆ ತಮ್ಮ ವಿರೋಧಿ ಪಾಳ್ಯದ ಮೇಲೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ಬಂದಾಗ್ಲೂ ಅವರು ಅದೇ ಪದವನ್ನ ಬಳಸ್ತಾರೆ. ನಾನು ಕನಕ್ಪುರದಿಂದ ಬೆಂಗಳೂರಿಗೆ ರಾಜಕಾರಣ ಮಾಡಕ್ ಬಂದೆ ಹೊರತು ಸನ್ಯಾಸ ಸ್ವೀಕರಿಸಕ್ಕಲ್ಲ ಅಂತ ಇವತ್ತು ಅದೇ ಮಾತನ್ನ ಹೇಳಿದ್ದಾರೆ. ಆದ್ರೆ ಅಗ್ರೆಸಿವ್ನೆಸ್ ಇರ್ಲಿಲ್ಲ, ಸ್ಮೂತ್ ಆದ ಒಂದು ಮಾತಲ್ಲಿ ಅದನ್ನ ಹೇಳ್ತಾರೆ. ಅಂದ್ರೆ ಅರ್ಥ ಇಷ್ಟೇ, ಅವರು ಕೋಪ ಬಂದಾಗ ಇರ್ಬೋದು ಅಥವಾ ಒಂದು ಕೌಂಟರ್ ಅಟ್ಯಾಕ್ ಮಾಡಬೇಕಾದಂತ ಸಂದರ್ಭ ಇರ್ಬೋದು, ಅಲ್ಲೂ ಹೇಳೋದು ಅದನ್ನೇ, ಇಲ್ಲಿ ಹೇಳೋದು ಅದನ್ನೇ. ನಾನು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದೀನಿ, ನಾನು ಏನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ, ಅಲ್ಲಿಗೆ ಹೋಗಲೇಬೇಕು. ಆ ಕಾರಣಕ್ಕಾಗಿ ನನ್ನ ಪ್ರಯತ್ನ ಇದೆ ಮತ್ತು ಪಕ್ಷಕ್ಕಾಗಿ ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ಅದರ ಪ್ರತಿಫಲವನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು. ಆದರೆ ಕಳೆದ 5 ವರ್ಷದಿಂದ ಈಚೆಗೆ ನೋಡಿದ್ರೆ ಪ್ರತಿ ಹಂತದಲ್ಲೂ ಪಕ್ಷ ಸಂಕಷ್ಟಕ್ಕೆ ಸಿಲುಕಿದಾಗ ಪಕ್ಷದ ನೆರವಿಗೆ ಧಾವಿಸಿ ಬಂದಂತವರು ಡಿ ಕೆ ಶಿವಕುಮಾರ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಕಳೆದ ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಇದ್ದಂತಿದೆ ಹರೀಶ್. ಸುಕೇಶ್ ಅವರು ಕಳೆದ ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ನಡಿಬೇಕಾದ್ರೆ ಅವರು ಚೆಸ್ ಪ್ಲೇಯರ್ ಆಗಿರೋದ್ರಿಂದ ಚೆಕ್ಮೇಟ್ ಆಗೋಗಿತ್ತು. ಈ ಬಾರಿ ಚೆಕ್ಮೇಟ್ ಆಗುವಂತ ಸಾಧ್ಯತೆ ಇದೆಯೋ ಇಲ್ಲ ಕ್ಲೀನ್ ಆಗಿ ಮ್ಯಾಚ್ ಅನ್ನ ಗೆದ್ಕೊಂಡು ಬರೋ ಚಾನ್ಸಸ್ ತುಂಬಾ ಹೆಚ್ಚಾಗಿದೆಯೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ? ಅರುಣ್, ಅಲ್ಲೇ ಇರುವಂತದ್ದು ಗೊಂದಲ ಈಗ. ಯಾಕಂತಂದ್ರೆ ಅವರಿಗೆ ಲಾಸ್ಟ್ ಕೊನೆ ಬಾರಿಯಲ್ಲಿ ಚೆಕ್ಮೇಟ್ ಆಗಿದೆ ಹೌದು, ಆದ್ರೆ ಈ ಬಾರಿ ಚೆಕ್ಮೇಟ್ ಆಗುವಂತ ಯಾವ ಲಕ್ಷಣಗಳು ಇಲ್ಲ. ರೂಟ್ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಗಿರುವ ರೂಟ್ ಅಲ್ಲೂ ಕೂಡ ಈ ಬಾರಿ ಅದನ್ನು ಸ್ವೀಕರಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಸ್ವತಃ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕೆ 5 ವರ್ಷಗಳ ಕಾಲ ನೊಗವನ್ನು ಹೊತ್ಕೊಂಡು ಹೋಗ್ಬೇಕು? ನಾನು ಪಕ್ಷ ಸಂಕಷ್ಟದಲ್ಲಿದ್ದಾಗ ನಾನೇ ಕೇಳಿದಾಗ ನನಗೆ ಕೊಡದೇ ಇದ್ದವರು ಈಗ ಕೊಡ್ತೀನಿ ಅಂತ ಮುಂದೆ ಬರ್ತಾರೆ ಅನ್ನೋದಾದ್ರೆ ಯಾಕೆ ಅಂದ್ರೆ, ಸಂಪೂರ್ಣವಾಗಿ ಪಕ್ಷ ಕಷ್ಟದಲ್ಲಿರೋದ್ರಿಂದ ಸಹಜವಾಗಿ ಆ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಬೀಳ್ತಾ ಇದೆ ಅನ್ನುವಂಥದ್ದು ಅವರನ್ನ ಕಾಡ್ತಿರುವಂತ ಅನುಮಾನ. ಅದರಿಂದ ಹೊರತಾಗಿಯೂ ಬಹುಶಃ ಮ್ಯಾನೇಜ್ ಮಾಡಬೇಕಾದ್ರೆ ಅಲ್ಲಿ ಸಚಿವ ಸ್ಥಾನ ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಎರಡು ಕೊಟ್ರೆ ನೋಡೋಣ ಒಂದ್ ಕೈ ಅನ್ನುವಂತ ವರಸೆಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಂತೆ ಕಾಣಿಸ್ತಾ ಇದೆ ಅರುಣ್. ಓಕೆ ಸುಕೇಶ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪಾರ್ಟಿ ಮೀಟಿಂಗ್ ಇತ್ತು. ಮೀಟಿಂಗ್ ಆದಮೇಲೆ ವೇಣುಗೋಪಾಲ್ ಅವರು ನಮಗೆಲ್ಲ ತಿಳಿಸಿದ್ದಾರೆ, ಯಾವ ಥರದ ಭಿನ್ನಾಭಿಪ್ರಾಯ ಇಲ್ಲ. ಟೈಮ್ ಕೊಟ್ಟಿದ್ದಾರೆ, ಟೈಮ್ ಪ್ರಕಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇಲ್ಲಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಶಾಸಕರು ಅವರು ಅಡ್ರೆಸ್ ಮಾಡ್ತಾರೆ. ಇಷ್ಟು
ಮಾತ್ರ ಕಾರ್ಯಕ್ರಮ, ಬೇರೆ ಇನ್ನೇನು ಕಾರ್ಯಕ್ರಮ ಇಲ್ಲ. ಯಾರು ನಮ್ಮ ಪಕ್ಷದ ಪರವಾಗಿ ಒಬ್ಬರು ಅಧಿಕಾರ ತಗೋಬೇಕು ಅಂತ ಹೇಳಿದ್ರು. ಪಕ್ಷದ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ ಅವ್ರಿಗೆ ಪಕ್ಷ ಅವ್ರಿಗೆ DCM ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. 8 ವರ್ಷದಿಂದ ಹಂಗೆ ಹೇಳ್ತಾನೆ ಅವರು 8 ವರ್ಷದಿಂದ ಕೂತ್ಕೊಂಡವ್ರೆ. 8 ವರ್ಷದಿಂದ ಕೆಲವರೆಲ್ಲ ಅಂತ ಬಾಯಿ ಬಿಟ್ಕೊಂಡು ನೋಡ್ಕೊಂಡು ಕೂತವ್ರೆ. ನಾನೇನೇನು ಬಾಯಿ ಬಿಟ್ಕೊಂಡು ನೋಡ್ಕೊಂಡು ಕೂತಿಲ್ಲ. ನಮ್ಮ ಮನೆ ಬರ ಏನು ಅಂತ ನಮ್ಗೆ ಗೊತ್ತಿದೆ. ಏನೋ ನಮ್ಮ ಜನ ಪಾಪ ಎಲ್ಲ ನಮ್ಮ ಮಂಡ್ಯ, ಮೈಸೂರು, ಹಾಸನ, ರಾಮನಗರ, ಚಿತ್ರದುರ್ಗ ಎಲ್ಲ ನಮ್ಮ ಜನ ಪಾಪ ಅವರೆಲ್ಲ ಬಂದು ಎಲ್ಲ ನೋಡೆಲ್ಲ ಅವರ ದುಃಖ, ದುಮಾನ, ದುಗಡ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರನ್ನೆಲ್ಲ ಕೇಳೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಅಲ್ಲೆಲ್ಲ ರೆಸಾರ್ಟ್ ಎಲ್ಲ ಆದರೆ ಪಾಪ ಅವ್ರಿಗೆಲ್ಲ ಒಳಗಡೆ ಎಂಟ್ರಿಗೆ ತೊಂದರೆ ಆಯ್ತದೆ ಅಂತೇಳಿ ಸ್ವಲ್ಪ ನಾನು 5-6 ದಿನ ಆಯಿತು ಮನೆ ಮಕ್ಕಳು ಮಕ ನೋಡಿ. ಸೊ ಹೆಂಗಸರು ಮಕ್ಕಳು ನೋಡಿ ಇಷ್ಟಪಡ್ತೀರಾ ಅಥವಾ ಅಧ್ಯಕ್ಷ ಸ್ಥಾನ ಕೊಟ್ಟ ಪಕ್ಷದ ಪರವಾಗಿ ನೋಡೋಣಪ್ಪ ಏನು ಪಾರ್ಟಿಯವ್ರು ಏನು ತೀರ್ಮಾನ ಮಾಡ್ತಾರೆ. ನಾನು ಹೇಳಿ 78ರಲ್ಲಿ ನಾನು ಒಬ್ಬ, 80ರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ ಇದ್ದೀನಲ್ಲ. ಸರ್, DK ಶಿವಕುಮಾರ್ ಅಂದ್ರೆ ಸನ್ಯಾಸಿ ಅಲ್ಲ, ನಾನು ರಾಜಕಾರಣ ಮಾಡಕ್ಕೆ ಬೆಂಗಳೂರಿಗೆ ಬಂದು ಅದೇ ಹೇಳಿದ್ನಲ್ಲ. ಈಗೂ ಸನ್ಯಾಸತ್ವ ನಾನೇನು ತಗೊಳಗಿರಾಕಿ ಅಂತಲ್ಲ ರೀ. ನಾನು ಯಾಕೆ ಸನ್ಯಾಸತ್ವ ತಗೊಳ್ಳಿ? ನಾನು ಸನ್ಯಾಸಿಗೆ ಇನ್ನೂ ಆಗಲ್ಲ, ಸನ್ಯಾಸತ್ವನೂ ತಗೊಳ್ಳಲ್ಲ. ರಾಜಕಾರಣನೇ ಮಾಡೋನು ನಾನು. ಅವೆಲ್ಲ ಸ್ವಲ್ಪ ಟೈಮ್ ಇರಬೇಕಲ್ಲ. ಶುಭ ಮುಹೂರ್ತ ಬರಬೇಕು, ಶುಭ ಗಳಿಗೆ ಬರಬೇಕು. ಅದಕ್ಕೆಲ್ಲ ಸರಿಯಾಗಿ ಲೆಕ್ಕಾಚಾರ ಹಾಕಿದ ಮೇಲೆ ನಾವು ಕರೆಕ್ಟಾಗಿ ಲೆಕ್ಕಾಚಾರ ಹಾಕ್ಬೇಕು.